ಮಂಡ್ಯ ಆರ್ಎಸ್ಎಸ್ ನೋಂದಣಿ ಮಾಡುವಂತೆ ಕ್ರಮವಹಿಸಲು ಕೇಂದ್ರ ಸರ್ಕಾರವನ್ನು ಒತ್ತಾಯಿಸಿ ಪ್ರಗತಿಪರ ಸಂಘಟನೆಗಳು ಮತ್ತು ಪ್ರಗತಿಪರ ಚಿಂತಕರು, ಕಾಂಗ್ರೆಸ್ ಮುಖಂಡರುಗಳ ನೇತೃತ್ವದಲ್ಲಿ ಪ್ರತಿಭಟನೆಯನ್ನು ಹಮ್ಮಿಕೊಳ್ಳಲಾಗಿತ್ತು. ಈ ಪ್ರತಿಭಟನೆಗೆ ಪಕ್ಷಾತೀತವಾಗಿ ಪ್ರಗತಿಪರ ಸಂಘಟನೆಗಳ ಮುಖಂಡರುಗಳು, ಚಿಂತಕರು, ಪ್ರಗತಿಪರರು, ಕಾಂಗ್ರೆಸ್ ಮುಖಂಡರು ಪ್ರತಿಭಟನೆಯಲ್ಲಿ ಭಾಗವಹಿಸಿ ನಮ್ಮ ಸಂವಿಧಾನವನ್ನು ಗೌರವಿಸಿ ಆರ್ಎಸ್ಎಸ್ ನೋಂದಾಯಿಸಲು ಕೇಂದ್ರ ಸರ್ಕಾರವನ್ನು ಒತ್ತಾಯಿಸಿ ಸರ್ ಎಂ ವಿಶ್ವೇಶ್ವರಯ್ಯ ಪ್ರತಿಮೆಯ ಮುಂಭಾಗ ಪ್ರತಿಭಟನೆ ಮಾಡಲಾಯಿತು. ಸಂವಿಧಾನವನ್ನು ಗೌರವಿಸಿ ಆರ್ಎಸ್ಎಸ್ ನೋಂದಣಿ ಆಗಲೇಬೇಕು. ನೋಂದಣಿಯಾಗದ ಆರ್ಎಸ್ಎಸ್ ನಿಷೇಧವಾಗಲಿ. ಸಂವಿಧಾನ ವಿರೋಧಿ ಆರ್ಎಸ್ಎಸ್ಗೆ, ಸಂವಿಧಾನ ವಿರೋಧಿ ಆರ್ಎಸ್ಎಸ್ಗೆ ಪದ್ಧತಿಯನ್ನು ಹಿಂತೆಗೆಯಲೇಬೇಕು. ಮೋಹನ್ ಭಾಗವತನಿಗೆ ಸರ್ಕಾರದಿಂದ ನೀಡಿರುವ ಜೆಡ್ ಪಾಸ್ ಪದ್ಧತಿಯನ್ನು ಹಿಂತೆಗೆಯಲೇಬೇಕು. ಸಂವಿಧಾನ ವಿರೋಧಿ ಆರ್ಎಸ್ಎಸ್ಗೆ ಸಂವಿಧಾನವನ್ನು ಗೌರವಿಸಿ, ನೆಲದ ಕಾನೂನನ್ನು ಗೌರವಿಸಿ, ಸಂವಿಧಾನವನ್ನು ಗೌರವಿಸಿ ಆರ್ಎಸ್ಎಸ್ ಸಂಘಟನೆ ನೋಂದಣಿ ಆಗಲೇಬೇಕು. ಸಂವಿಧಾನ ನೋಂದಣಿ ಆಗಲೇಬೇಕು. ಸಂವಿಧಾನ ವಿರೋಧಿ ಆರ್ಎಸ್ಎಸ್ಗೆ, ಸಂವಿಧಾನ ವಿರೋಧಿ ಆರ್ಎಸ್ಎಸ್ಗೆ, ಸಂಎಸ್ಎಸ್ಗೆ ನೆಲದ ಕಾನೂನಿನ ಮೇಲೆ ಗೌರವಿದ್ದರೆ ಸಂಘವನ್ನು ನೋಂದಾಯಿಸಿಕೊಳ್ಳಲಿ. ಆರ್ಎಸ್ಎಸ್ಗೆ ನೆಲದ ಕಾನೂನಿನ ಮೇಲೆ ಗೌರವಿದ್ದರೆ ಸಂಘವನ್ನು ನೋಂದಾಯಿಸಿಕೊಳ್ಳಲಿ. ಸಂವಿಧಾನವನ್ನು ಗೌರವಿಸಿ ಆರ್ಎಸ್ಎಸ್ ಸಂಘಟನೆ ಅಂತ ಸನ್ಮಾನ್ಯ ಪ್ರಿಯಾಂಕ್ ಖರ್ಗೆ ಅವರು ನೋಂದಣಿ ಇಲ್ಲದೆ ಇರತಕ್ಕಂತ ಆರ್ಎಸ್ಎಸ್ ಸಂಘಟನೆಗೆ ಅತ್ಯಂತ ಸರಳವಾದಂತಹ ಪ್ರಶ್ನೆಯನ್ನು ಕೇಳಿ ನಿಮ್ಮ ನೋಂದಣಿಯ ಬಗ್ಗೆ ಮಾಹಿತಿಯನ್ನ ಕೊಡಿ ಅಂತ ಹೇಳಿ ಅದರ ಮುಖ್ಯಸ್ಥರಾದಂತ ಮೋಹನ್ ಭಾಗವತ್ ಅವರಿಗೆ ಪತ್ರವನ್ನ ಬರೆದಿದ್ದಾರೆ. ಆ ಪತ್ರವನ್ನ ಬರೆದ ಮೇಲೆ 100 ವರ್ಷಗಳ ಹಳೆಯದಂತ ಸಂಘಟನೆ ಅದಕ್ಕೆ ಉತ್ತರವನ್ನ ಕೊಡಬೇಕು. ಅದಕ್ಕೆ ಉತ್ತರವನ್ನ ಕೊಡೋದನ್ನ ಬಿಟ್ಟು ಆಕಾಶನೇ ಕಳಿಸಿ ಮೈ ಮೇಲೆ ಬಿದ್ಕೊಂಡಂಗೆ ಇವತ್ತು ಅವ್ರಿಗೆ ಪ್ರಶ್ನೆಗೆ ಉತ್ತರವನ್ನ ಕೊಡದನೆ ಅವರ ಮೇಲೆ ಯಾರೋ ಇವರು ಪ್ರಿಯಾಂಕ್ ಖರ್ಗೆ ಪ್ರಶ್ನೆಯನ್ನ ಕೇಳಲಿಕ್ಕೆ ಯಾರು? ಪ್ರಿಯಾಂಕ್ ಖರ್ಗೆ ಒಬ್ಬರೇ ಎಲ್ಲ ಪ್ರಶ್ನೆ ಮಾಡ್ತಾರೆ. ಇದನ್ನ ಈ ದೇಶದ ಪ್ರತಿಯೊಬ್ಬ ನಾಗರಿಕನು ಕೂಡ ಆರ್ಎಸ್ಎಸ್ ನೋಂದಣಿಯ ಬಗ್ಗೆ, ಆರ್ಎಸ್ಎಸ್ ನ ಲೆಕ್ಕಾಚಾರಗಳ ಬಗ್ಗೆ ಇವತ್ತು ಆ ಪ್ರಶ್ನೆಯನ್ನ ಮಾಡ್ತಾ ಇದ್ದಾರೆ. ಇವತ್ತು ಆ ಪ್ರಶ್ನೆಗೆ ಉತ್ತರ ಕೊಡ್ಬೇಕು. 100 ವರ್ಷ ಹಳೆಯದಾದ ಸಂಘಟನೆ, ಸಾವಿರಾರು ಲಕ್ಷಾಂತರ ಜನ ಕಾರ್ಯಕರ್ತರಿದ್ದಾರೆ, ಸಾವಿರಾರು ಶಾಖೆಗಳಿದಾವೆ ಅಂತ ಹೇಳಿ ಹೇಳ್ತಿರಲ್ಲ ನೀವು ಲೆಕ್ಕ ಕೊಡಿ. ನೀವು ನೋಂದಣಿಯನ್ನು ತೋರಿಸಿ, ನಿಮ್ ದಾಖಲೆ ಪತ್ರಗಳನ್ನ ತೋರಿಸಿ. ನೀವು ಮಾಡಿಸ್ಕೊಂಡಿಲ್ವಾ? ಮಾಡಿಸ್ಕೊಳ್ಳಿ. ಸಂವಿಧಾನವನ್ನ ಗೌರವಿಸಿ ದೇಶಭಕ್ತಿಯನ್ನ ಪ್ರದರ್ಶನ ಮಾಡಿ. ನೀವು ಸಂವಿಧಾನವನ್ನ ಗೌರವಿಸಿದ್ರೆ ದೇಶಕ್ಕೊಂದು ಕಾನೂನು ಆದ್ರೆ ನಿಮ್ಗೊಂದು ಕಾನೂನೇ. ಈ ರೀತಿ ಲೆಕ್ಕ ಕೇಳಿದ್ರೆ, ನೋಂದಣಿ ಇಲ್ಲದೆ ಇರ್ತಕ್ಕಂಥ ಆರ್ಎಸ್ಎಸ್ ನ ಪ್ರಶ್ನೆ ಮಾಡಿದ್ರೆ ಅದು ದೇಶದ್ರೋಹನ? ನೀವು ಈ ರೀತಿ ಮಾಡ್ತಾ ಇದ್ದೀರಲ್ಲ. ನೀವು ಯಾರೋ ಹೈಕೋರ್ಟ್ ಅಡ್ವೊಕೇಟ್ಗಳ ಕೇಳಿ, ಬಲಪಂಥೀಯರ ಕೇಳಿ, ದ್ವೇಷ ಭಾಷಣ ಮಾಡೋರ ಕೇಳಿ ಆರ್ಟಿಕಲ್ಗಳು ಬರೆಸ್ತಾ ಇದ್ದೀರಿ. ಇದನ್ನ ಕೇಳಿರ್ತಕ್ಕಂಥದ್ದೇ, ಈ ನೋಂದಣಿಯನ್ನ ಕೇಳಿರ್ತಕ್ಕಂಥದ್ದೇ ಮಹಾ ಅಪರಾಧ ಅನ್ನುವಂತ ರೀತಿಯಲ್ಲಿ ಬಿಂಬಿಸ್ಲಿಕ್ಕೆ ಹೊರಟಿದ್ದೀರಲ್ಲ. ಇದೆಲ್ಲ ನಡೆದಿಲ್ಲ. ಇದು ಪ್ರಜಾಪ್ರಭುತ್ವ ವ್ಯವಸ್ಥೆ, ಸಂವಿಧಾನಬದ್ಧ ವ್ಯವಸ್ಥೆ. ಇದು ಈ ದೇಶಕ್ಕೊಂದು ಕಾನೂನು ಆದ್ರೆ ಆರ್ಎಸ್ಎಸ್ ಕೊಂದು ಕಾನೂನು ಅಲ್ಲ. ಸಂವಿಧಾನಕ್ಕಿಂತ ಆರ್ಎಸ್ಎಸ್ ದೊಡ್ಡದೇನಲ್ಲ. ಹಾಗಾಗಿ ಈ ದೇಶದ ನೆಲದ ಕಾನೂನನ್ನ ಗೌರವಿಸಿ ಆರ್ಎಸ್ಎಸ್ ನೋಂದಣಿಯನ್ನ ಮಾಡ್ಕೊಳ್ಬೇಕು ಅಂತ ಹೇಳಿ ಈ ದೇಶದ ನಾಗರಿಕರ ಪರವಾಗಿ ನಾವೆಲ್ಲರೂ ಕೂಡ ಒತ್ತಾಯವನ್ನ ಮಾಡ್ತಾ ಇದ್ದೇವೆ. ಆರ್ಎಸ್ಎಸ್ ಸಂಘಟನೆ ನೋಂದಣಿ ಆಗ್ಲಿಲ್ಲ ಸಂವಿಧಾನ ಪ್ರಕಾರವಾಗಿ ಅಂತಂದ್ರೆ ಆ ಆರ್ಎಸ್ಎಸ್ ಸಂಘಟನೆಯನ್ನ ನಿಷೇಧ ಮಾಡಬೇಕು ಅಂತೇಳಿ ಈ ಎಲ್ಲ ನಮ್ಮ ಒಂದು ಪ್ರಗತಿಪರ ಮುಖಂಡರುಗಳ ಪರವಾಗಿ ನಾವು ಒಂದು ಒತ್ತಾಯವನ್ನ ಕೇಂದ್ರ ಸರ್ಕಾರಕ್ಕೆ ಮಾಡ್ತಾ ಇದ್ದೇವೆ. ಸರ್, ಈಗಿರ್ತಕ್ಕಂಥದ್ದು ಅವ್ರ ಕೈಗೆ ಅಧಿಕಾರ ಬಂದಿದೆ. ಆರ್ಎಸ್ಎಸ್ ನ ಒಂದು ಚಿತಾವಣೆಯಿಂದಾಗಿ, ಆರ್ಎಸ್ಎಸ್ ನ ಕೆಲಸ ಕಾರ್ಯಗಳಿಂದಾಗಿ ಅಧಿಕಾರಕ್ಕೆ ಬಂದಿರತಕ್ಕಂಥ ಬಿಜೆಪಿ ಸರ್ಕಾರ ಅದನ್ನು ನಿಷೇಧ ಮಾಡ್ತದೆ ಅಂತಕ್ಕಂಥದ್ದನ್ನ ನಾವು ನಿರೀಕ್ಷೆ ಮಾಡೋದಕ್ಕೆ ಸಾಧ್ಯ ಇಲ್ಲ. ಆದರೆ ನಮ್ಮ ಇಡೀ ಜನರ ಆಂದೋಲನ ಮಾಡೋದ್ರ ಮೂಲಕ ಆರ್ಎಸ್ಎಸ್ ನ ನಿಷೇಧಕ್ಕೆ ಒಳಪಡಿಸಬೇಕಾಗ್ತದೆ. ಸರ್ಕಾರ ಕಾನೂನಾತ್ಮಕವಾಗಿ ನಿಷೇಧ ಮಾಡದೇ ಇದ್ರು ಭಾರತೀಯ ಜನರು ಯಾರೆಲ್ಲ ಶಾಂತಿ ಪ್ರಿಯರಾಗಿದ್ದಾರೆ, ಯಾರೆಲ್ಲ ಸೌಹಾರ್ದಯುತವಾಗಿ ಬದುಕಬೇಕು ಅಂತ ಬಯಸ್ತಿದ್ದಾರೆ, ಅವರೆಲ್ಲರೂ ಕೂಡ ನಮಗೆ ನಾವೇ ನಿಷೇಧ ಮಾಡ್ಬೇಕು. ಅವ್ರಿಗೆ ಈ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘವನ್ನ ನಾವು ನಿಷೇಧ ಮಾಡಿದ್ದೀವಿ, ಅದಕ್ಕೆ ಮಾನ್ಯತೆಯನ್ನು ನಾವು ಕೊಡೋದಿಲ್ಲ ಅಂತಕ್ಕಂಥದ್ದು ಪ್ರತಿಯೊಬ್ಬ ಭಾರತೀಯರ ಒಂದು ಪ್ರಜ್ಞಾಪೂರ್ವಕವಾದ ಸಂಕಲ್ಪ ಆಗಬೇಕು. ಆಗ ಸೌಹಾರ್ದಯುತವಾಗಿ ಬದುಕ್ತಾ ಇದ್ದಂತ ಒಂದು ಈ ದೇಶದಲ್ಲಿ
ಜಾತಿ ಜಾತಿಗಳ ನಡುವೆ, ಧರ್ಮಗಳ ನಡುವೆ ಎತ್ತು ಕಟ್ಟುವಂತ ಕೆಲಸ ಮಾಡ್ತಾ ಇರ್ತಕ್ಕಂಥ ಈ RSS ನ ಸಂಘಟನೆಯನ್ನ ಯಾಕೆ ನಿಷೇಧಕ್ಕೊಳಬಾರ್ದು, ಯಾಕೆ ನಿಷೇಧಕ್ಕೊಳಗಾಗಬಾರ್ದು, ನಿಷೇಧವನ್ನ ಯಾಕೆ ಮಾಡಬಾರ್ದು ಅಂತಕ್ಕಂಥದ್ದು ನಮ್ಮ ಪ್ರಶ್ನೆ ಆಗಿದೆ. ಈಗಾಗಲೇ 3 ಬಾರಿ ನಿಷೇಧ ಆಗಿದೆ. 3 ಬಾರಿ ನಿಷೇಧ ಆಗಿದ್ರು ಅವ್ರಿಗೇನು ಬುದ್ಧಿ ಬಂದಂಗಿಲ್ಲ. 3 ವರ್ಷ ಆಯ್ತು ಅಂತಾರೆ, ಅವ್ರಿಗೇನು ಬುದ್ಧಿ ಬಂದಂಗಿಲ್ಲ. 3 ವರ್ಷ ಆದ್ರೂ ಯಾಕೆ ಹಿಡ್ಕೊಂಡು ತಿರುಗಾಡ್ತಾರೆ. ಈಗಲೂ ಒಂದು ಮಾರಕಾಸ್ತ್ರಗಳನ್ನ ಹಿಡ್ಕೊಂಡು ತಿರುಗಾಡೋದೇ ಅಪರಾಧ ಅನ್ನೋದಂಥದ್ದು ಈ ಕಾನೂನಿನ ವ್ಯವಸ್ಥೆಯಲ್ಲಿ. ದೊಣ್ಣೆಗಳನ್ನ ಹಿಡ್ಕೊಂಡು ತಿರುಗಾಡ್ತಕ್ಕಂಥವ್ರು ಪೊಲೀಸ್ನವ್ರು ಇರ್ಬೋದು, ಸೈನಿಕರುಗಳಿರ್ಬೋದು, ಈ ಥರದವ್ರು ತಿರುಗಾಡೋದ್ರಲ್ಲಿ ನ್ಯಾಯ ಇದೆ. ಯಾಕೆಂದ್ರೆ ಅವರು ಕಾನೂನನ್ನ ಪರಿಪಾಲನೆ ಮಾಡ್ತಕ್ಕಂಥವ್ರು, ಜನರ ರಕ್ಷಣೆ ಮಾಡ್ತಕ್ಕಂಥವ್ರು. ಇವ್ರು ಯಾವ ಜನರನ್ನು ರಕ್ಷಣೆ ಮಾಡ್ತಿದ್ದಾರೆ? ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದವರು ಯಾರ ಪರವಾಗಿ ನಿಂತಿದ್ದಾರೆ? ಇವರು ಹಿಂದೂಗಳು ಅಂತಾರೆ, ಧರ್ಮಗಳ ನಡುವೆ ಜಾತಿ ಜಾತಿಗಳ ನಡುವೆ ಗಲಭೆ ಉಂಟಾಗ್ತಾರೆ. ಈ ತರದ ಕುಕೃತ್ಯಗಳನ್ನೇ ಮಾಡಿಕೊಂಡು ಕೋಮು ಗಲಭೆಯನ್ನ ಪ್ರಚೋದಿಸಿ, ಜಾತಿ ಗಲಭೆಯನ್ನ ಪ್ರಚೋದಿಸಿ ಲಾಭ ಮಾಡ್ಕೋತಾ ಇರ್ತಕ್ಕಂಥ ಈ RSS